ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಆಲ್ರೆಡಿ ಬೋರಾನ ವ್ಯೂಸ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೊ ಇನ್ನೊಂದು IPO ಈ ವಾರದಲ್ಲೇ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಆ ಕಂಪನಿಯ ಹೆಸರು ಬೆಲ್ರೈಸ್ ಇಂಡಸ್ಟ್ರೀಸ್ ಆಗಿರುತ್ತೆ. ಈ ಒಂದು ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಾಗೆ ಕಂಪನಿಯ ಫಂಡಮೆಂಟಲ್ಸ್ ಯಾವ ರೀತಿಯಲ್ಲಿದೆ, ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಇದೆ, ಯಾವ ಒಂದು ವ್ಯಾಲ್ಯೂಷನ್ ನಲ್ಲಿ IPO ನ ತರ್ತಿದ್ದಾರೆ, ಹಾಗೆ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಲ್ರೈಸ್ ಇಂಡಸ್ಟ್ರೀಸ್ 1988ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇದೊಂದು ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರುತ್ತೆ. ಆಟೋಮೋಟಿವ್ ಶೀಟ್ ಮೆಟಲ್ಸ್ಗಳನ್ನು, ಕಾಸ್ಟಿಂಗ್ ಪಾರ್ಟ್ಗಳನ್ನು, ಪಾಲಿಮರ್ ಕಾಂಪೋನೆಂಟ್ಸ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರ ಜೊತೆಯಲ್ಲಿ ವೆಹಿಕಲ್ಸ್ಗಳಲ್ಲಿ ಬಳಕೆಯಾಗುವಂಥ ಸಸ್ಪೆನ್ಷನ್, ಮಿರರ್ ಸಿಸ್ಟಮ್ ಇದೆಲ್ಲವನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 2 ವೀಲರ್, 3 ವೀಲರ್, 4 ವೀಲರ್ ಪ್ಯಾಸೆಂಜರ್ ಕಮರ್ಷಿಯಲ್ ವೆಹಿಕಲ್ಸ್ಗಳಿಗೆ ಕೂಡ ಆಟೋ ಪಾರ್ಟ್ಸ್ ಅನ್ನು ಇವರು ಸಪ್ಲೈ ಮಾಡ್ತಾರೆ. ಹಾಗೆ 2 ವೀಲರ್ ಮತ್ತು 4 ವೀಲರ್ಗಳಲ್ಲಿ ಬಳಕೆಯಾಗುವಂಥ ಸೇಫ್ಟಿ ಕ್ರಿಟಿಕಲ್ ಸಿಸ್ಟಮ್ಸ್ಗಳನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಆಗಿರುತ್ತೆ. ಸಸ್ಪೆನ್ಷನ್ಸ್ ಆಗಿರ್ಬೋದು ಅಥವಾ ವೆಹಿಕಲ್ಸ್ಗಳಲ್ಲಿ ಬಳಕೆಯಾಗುವಂಥ ಮೆಟಲ್ ಶೀಟ್ಗಳು ಎಲ್ಲವನ್ನು ಕೂಡ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಒಳ್ಳೆ ಒಂದು ಕ್ಲೈಂಟ್ ಬೇಸನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಟಾಟಾ ಮೋಟಾರ್ಸ್ಗೆ, ರಾಯಲ್ ಎನ್ಫೀಲ್ಡ್, ಐಷರ್ ಮೋಟಾರ್ಸ್ ಏನಿದೆ ಆ ಕಂಪನಿಗೆ, ಬಜಾಜ್ ಆಟೋ, ಹೋಂಡಾ, ಹೀರೋ, ಸುಜುಕಿ, TVS, ಜಾಗ್ವಾರ್ ಲ್ಯಾಂಡ್ ರೋವರ್ ಇವರೆಲ್ಲರಿಗೆ ಕೂಡ ಆಟೋ ಪಾರ್ಟ್ಸ್ಗಳನ್ನು ಈ ಕಂಪನಿ ಸಪ್ಲೈ ಮಾಡ್ತಾರೆ. 2024 ಜೂನ್ನ ವೇಳೆಗೆ ಈ ಕಂಪನಿ ಟೋಟಲ್ 27 OEMಸ್ಗಳಿಗೆ ಅಂದರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ ತಮ್ಮ ಒಂದು ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. 15 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದ್ದಾರೆ. 9 ಸಿಟಿಗಳಲ್ಲಿ 8 ಸ್ಟೇಟ್ಸ್ನಲ್ಲಿ ಇವರ ಪ್ರೆಸೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಬೆಲ್ರೈಸ್ ಇಂಡಸ್ಟ್ರಿನಲ್ಲಿ 2000ಕ್ಕೂ ಹೆಚ್ಚಿನ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾರೆ. ಆನ್ಯುವಲ್ ಟರ್ನ್ ಓವರ್ 7,484 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬೆಲ್ರೈಸ್ ಇಂಡಸ್ಟ್ರೀಸ್ನ IPO ಮೇ 21ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮೇ 23ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹5 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 85ರ ಲೋವರ್ ಪ್ರೈಸ್ ಬ್ಯಾಂಡ್, 90ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 166 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ ಒಂದು ಲಾಟ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,940 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗಳಿಗೆ ಅಪ್ಲೈ ಮಾಡ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,94,220 ಬೇಕಾಗುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂದರೆ ನೀವು HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. IPO ಅಲಾಟ್ಮೆಂಟ್ ಡೇಟ್ 26 ಮೇ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ 27 ಮೇಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ 27 ಮೇಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 28 ಮೇ ಆಗಿರುತ್ತೆ. ಬೆಲ್ರೈಸ್ ಇಂಡಸ್ಟ್ರೀಸ್ನ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವಿನ್ಯೂಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. 2025ರ ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ 6,064 ಕೋಟಿಯ ರೆವೆನ್ಯೂ ಇದೆ. ಲಾಸ್ಟ್ ಇಯರ್ಗಳಲ್ಲಿ ಏನು ರೆವೆನ್ಯೂ ಬಂದಿತ್ತು ಆ ಒಂದು ರೆವೆನ್ಯೂಸನ್ನು ಖಂಡಿತವಾಗ್ಲೂ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ ಕಂಪನಿ ಬೀಟ್ ಮಾಡಿರ್ತಾರೆ. ಪ್ರಾಫಿಟ್ಸ್ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ 352 ಕೋಟಿ ಪ್ರಾಫಿಟ್ ಇತ್ತು. 2025ರ ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ 245 ಕೋಟಿ ಪ್ರಾಫಿಟ್ಸ್ ಬಂದಿದೆ. ಸೊ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ಸ್ ಕೂಡ ಜಂಪ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ನೆಟ್ವರ್ತ್ ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಕಂಪನಿಯ ಡೆಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. 2,600 ಕೋಟಿ ಅರೌಂಡಲ್ಲಿ ಡೆಟ್ ಅನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಬೆಲ್ರೈಸ್ ಇಂಡಸ್ಟ್ರೀಸ್ನ IPO ಇಶ್ಯೂ ಸೈಜ್ ದೊಡ್ಡದಾಗಿದೆ. 2,150 ಕೋಟಿಯ IPO ಇಶ್ಯೂ ಸೈಜ್ ಇದೆ. ಕಂಪ್ಲೀಟ್ ಫ್ರೆಶ್ ಇಶ್ಯೂ ಆಗಿರುತ್ತೆ. ಸೊ ಈ ಒಂದು IPOನಿಂದ 2,150 ಕೋಟಿ ಏನು ಬರುತ್ತೆ ಅದನ್ನು ಕಂಪನಿಯ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋತಾರೆ. ಹಾಗೆ ಡೆಟ್ಟನ್ನು ಕ್ಲಿಯರ್ ಮಾಡುವಂಥ ಪ್ಲಾನ್ಸ್ಗಳು ಕೂಡ ಇದೆ. ಇದು ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆಯೇ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡ್ತಿದ್ದಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಹೆಚ್ಚಾಗಿ ಇರುತ್ತೆ. QIBಸ್ಗಳಿಗೆ 50% ಆಫರ್ ಇದೆ. NII ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಾ ಇದ್ದಾರೆ. ಬೆಲ್ರೈಸ್ ಇಂಡಸ್ಟ್ರೀಸ್ನ ವ್ಯಾಲ್ಯೂಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹90 ಆಗಿರುತ್ತೆ. ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 8,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ ₹5 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತಿದ್ದು PE 18-19 ಅರೌಂಡಲ್ಲಿ ಕಾಣಿಸುತ್ತೆ. ಇಂಡಸ್ಟ್ರಿ PE 50 ಅರೌಂಡಲ್ಲಿ ಇದೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPO ಬರ್ತದೆ. ಇವರ ಬಿಸ್ನೆಸ್ ಸೆಗ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಮೇ ಬಿ ಆ ಒಂದು ರೀಸನ್ನಿಂದ ಇಂಡಸ್ಟ್ರಿ PEಗೆ ಕಂಪೇರ್ ಮಾಡಿದಾಗ ನಮಗೆ PE ರೇಷಿಯೋ ಕಡಿಮೆ ಕಾಣಿಸುತ್ತೆ. ಕಂಪನಿಯ ROCE 15% ಅರೌಂಡಲ್ಲಿ ಇದೆ. ಸೊ ಓಕೆ ರೇಂಜ್ ಅಂತಾನೆ ಅನ್ಸುತ್ತೆ. ಡೆಟ್ ಟು ಇಕ್ವಿಟಿ ಸ್ವಲ್ಪ ಜಾಸ್ತಿ ಕಾಣಿಸ್ತದೆ. 1 ಅರೌಂಡಲ್ಲಿ ಡೆಟ್ ಟು ಇಕ್ವಿಟಿ ಇದೆ. IPOನಿಂದ ಏನು ಅಮೌಂಟ್ ಬರುತ್ತೆ ಅದರಿಂದ ಡೆಟ್ ಕಡಿಮೆ ಮಾಡ್ಕೊಳ್ಳುವಂಥ ಪ್ಲಾನ್ಸ್ ಇದೆ. ಸೊ ಮೇ ಬಿ ಮುಂದಿನ ಕ್ವಾರ್ಟರ್ಗಳಲ್ಲಿ ಡೆಟ್ ಕಡಿಮೆ ಆಗೋದು ಕಾಣಿಸ್ಬೋದು.
ಹಾಗೆ ಈ ಕಂಪನಿಗೆ ಸಾಕಷ್ಟು ಕಾಂಪಿಟೇಷನ್ ಕೂಡ ಇದೆ. ಭಾರತ್ ಫೋರ್ಜ್, ಯೂನೋ ಮಿಂಡಾ, ಮದರ್ಸನ್ ಸುಮಿ, ಜೆಬಿಎಂ ಆಟೋ, ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್, ಮಿಂಡಾ ಕಾರ್ಪೊರೇಷನ್ ಈ ರೀತಿಯಲ್ಲಿ ರಿನೌಂಡ್ ನೇಮ್ಗಳು ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್‌ನಲ್ಲಿ ಇನ್ವಾಲ್ವ್ ಆಗಿದೆ. ಈ ಕಂಪನಿಗಳ ಜೊತೆಯಲ್ಲಿ ಕಾಂಪಿಟೇಷನ್ ಅನ್ನ ಕೊಡಬೇಕಾಗುತ್ತೆ. ಸೊ ಭಾರತ್ ಫೋರ್ಜ್ ಬೆಲ್ರೈಸ್‌ಗಿಂತ ಕಡಿಮೆ ಪಿ ಅಥವಾ ಕಡಿಮೆ ವ್ಯಾಲ್ಯೂಯೇಷನ್‌ನಲ್ಲಿ ಟ್ರೇಡ್ ಆಗ್ತಾ ಇದೆ. ಬೆಲ್ರೈಸ್ ಇಂಡಸ್ಟ್ರೀಸ್‌ನ ಐಪಿಒ ರಿಜಿಸ್ಟರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು, ಇವರ ವೆಬ್‌ಸೈಟ್‌ನಲ್ಲಿ ಅಲಾಟ್‌ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಬೆಲ್ರೈಸ್ ಇಂಡಸ್ಟ್ರೀಸ್‌ನ ಐಪಿಒ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಂದು ಎಕ್ಸ್‌ಪೀರಿಯನ್ಸ್ಡ್ ಮಾರ್ಕೆಟ್ ಲೀಡರ್ ಪೊಸಿಷನ್‌ನಲ್ಲಿ ಈ ಒಂದು ಕಂಪನಿ ಇದೆ. ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಅನ್ನ ಕಂಪನಿ ಹೊಂದಿದ್ದಾರೆ. ಇನೋವೇಷನ್ ಡ್ರಿವನ್ ಡೆವಲಪ್‌ಮೆಂಟ್ ಪ್ರೋಸೆಸ್ ಅನ್ನ ಫಾಲೋ ಮಾಡ್ತಾರೆ. ಒಂದು ಸ್ಟ್ರಾಂಗ್ ಇಂಜಿನಿಯರಿಂಗ್ ಕೇಪಬಿಲಿಟಿ ಹೊಂದಿರುವಂತ ಕಂಪನಿ ಆಗಿರ್ತಾರೆ. ವರ್ಟಿಕಲಿ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದ್ದು, ಸಪ್ಲೈ ಚೈನ್ ಅನ್ನು ಕೂಡ ಕಂಪನಿ ಸ್ಟ್ರಾಂಗ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ಕಸ್ಟಮರ್ ರಿಲೇಶನ್‌ಶಿಪ್ ಇದೆ. ಹಾಗೆ ಕಸ್ಟಮರ್ ಬೇಸ್ ಕೂಡ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಒಂದು ರೆವೆನ್ಯೂ ಮತ್ತೆ ಪ್ರಾಫಿಟ್ ಗ್ರೋತ್‌ನ ಎಕ್ಸ್‌ಪೆಕ್ಟೇಷನ್ ಇರುತ್ತೆ. ಇವಿ ಅಗ್ನಾಸ್ಟಿಕ್ ಪ್ರಾಡಕ್ಟ್ ಪೋರ್ಟ್‌ಫೋಲಿಯೋನ ಹೊಂದಿದ್ದಾರೆ. ಅಂದ್ರೆ ಇವರ ಕ್ಲೈಂಟ್ಸ್ ಇವಿ ಬಿಸ್ನೆಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಅದಕ್ಕೆ ಬೇಕಾದಂತ ಪ್ರಾಡಕ್ಟ್ಸ್‌ಗಳನ್ನ ಕೂಡ ಇವರು ಸಪ್ಲೈ ಮಾಡ್ತಾ ಹೋಗ್ತಾರೆ. ಅದರಿಂದ ಪೋರ್ಟ್‌ಫೋಲಿಯೋ ಇನ್ನಷ್ಟು ಎಕ್ಸ್‌ಪ್ಯಾಂಡ್ ಆಗುವಂತ ಚಾನ್ಸಸ್‌ಗಳು ಕೂಡ ಇರುತ್ತೆ. ಸೊ ಒಂದು ಸ್ಟ್ರಾಂಗ್ ಗ್ರೋತ್ ಇರುವಂತ ಕಂಪನಿ ಆಗಿರುತ್ತೆ. ಐಪಿಒ ವೀಕ್ನೆಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಕಾನ್ಸಂಟ್ರೇಷನ್ ರಿಸ್ಕ್ ಇದೆ. ಟಾಪ್ 10 ಕಸ್ಟಮರ್ಸ್‌ಗಳ ಕಡೆಯಿಂದ 85% ರೆವೆನ್ಯೂ ಜನರೇಟ್ ಆಗ್ತಿದೆ. ಸೊ ಈ 10 ಕಸ್ಟಮರ್ಸ್‌ಗಳ ಜೊತೆಯಲ್ಲಿ ಲಾಂಗ್ ಟರ್ಮ್ ರಿಲೇಶನ್‌ಶಿಪ್ ಇದೆ. ಬಟ್ ಆ ಕಸ್ಟಮರ್ಸ್‌ಗಳು ಬೇರೆ ಕಡೆಯಿಂದ ಆಟೋ ಪಾರ್ಟ್ಸ್‌ಗಳನ್ನ ತರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಇವರ ರೆವೆನ್ಯೂಸ್ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು. ಈ ರೀತಿಯ ರಿಸ್ಕ್ ಆಲ್ಮೋಸ್ಟ್ ಎಲ್ಲ ಕಂಪನಿಗಳಲ್ಲಿ ಇರುತ್ತೆ. ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅದರ ಬೇಸಿಸ್ ಮೇಲೆ ಇವರ ರೆವೆನ್ಯೂಸ್ ಪ್ರಾಫಿಟ್ಸ್ ಜನರೇಟ್ ಆಗುತ್ತೆ. ಆಟೋ ಸೆಕ್ಟರ್ ಕಳೆದ 2-3 ವರ್ಷಗಳಿಂದ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಆಟೋ ಬಿಸ್ನೆಸ್ ಸೈಕ್ಲಿಕ್ ಬಿಸ್ನೆಸ್ ಆಗಿರುತ್ತೆ. ಈಗ ಎಲೆಕ್ಟ್ರಿಕ್ ವೆಹಿಕಲ್ ಟ್ರೆಂಡ್ ಕಡಿಮೆ ಆದ್ಮೇಲೆ ಸೊ ಮತ್ತೆ ಆಟೋ ಸೆಕ್ಟರ್ ಸ್ವಲ್ಪ ವೀಕ್ ಆಗ್ಬೋದು. ಆ ಒಂದು ಸಿಚುವೇಶನ್‌ನಲ್ಲಿ ಈ ಒಂದು ಕಂಪನಿಯಲ್ಲಿ ಕೂಡ ಸ್ವಲ್ಪ ರೆವೆನ್ಯೂ ಮತ್ತೆ ಪ್ರಾಫಿಟ್ ಫಾಲ್ ಅನ್ನ ಎಕ್ಸ್‌ಪೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಇವರು ಇಂಟರ್ನ್ಯಾಷನಲಿ ಕೂಡ ಕೆಲಸ ಮಾಡ್ತಾರೆ. ಏನಾದರೂ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್, ಕರೆನ್ಸಿ ರಿಲೇಟೆಡ್ ಇಶ್ಯೂಸ್ ಬಂದ್ರೆ ಅದು ಸ್ವಲ್ಪ ಪ್ರಾಫಿಟ್‌ನ ಮೇಲೆ ಇಂಪ್ಯಾಕ್ಟ್ ತರಬಹುದು. ಈ ಎಲ್ಲ ವೀಕ್ನೆಸಸ್ ಆಲ್ಮೋಸ್ಟ್ ಎಲ್ಲ ಕಂಪನಿಗಳಲ್ಲಿ ಇರುತ್ತೆ. ಸಿಮಿಲರ್ ವೀಕ್ನೆಸ್ ಈ ಒಂದು ಕಂಪನಿಯಲ್ಲಿ ಕೂಡ ಇದೆ. ಸೊ ಕೊನೆಯದಾಗಿ ಬೆಲ್ರೈಸ್ ಇಂಡಸ್ಟ್ರೀಸ್‌ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಅಬ್ಸರ್ವ್ ಮಾಡಿದಾಗ ₹17-18 ಪ್ರೀಮಿಯಂ ಇತ್ತು. ಈಗ ಸ್ವಲ್ಪ ಪ್ರೀಮಿಯಂ ಫಾಲ್ ಆಗ್ತದೆ. ಮಾರ್ಕೆಟ್‌ನಲ್ಲಿ ಕೂಡ ವೀಕ್ನೆಸ್ ಇರೋದ್ರಿಂದ ಪ್ರೀಮಿಯಂ ಫಾಲ್ ಆಗ್ತಾ ಇದೆ. ಸೊ ಮಾರ್ಕೆಟ್ ರಿಕವರ್ ಆದ್ರೆ ಪ್ರೀಮಿಯಂ ಕೂಡ ರಿಕವರ್ ಆಗ್ಬೋದು. 90ರ ಐಪಿಒ ಪ್ರೈಸ್ ಇರೋದ್ರಿಂದ ₹15-16 ಪ್ರೀಮಿಯಂ ಇದ್ರೆ ಒಳ್ಳೆ ಒಂದು ಪ್ರೀಮಿಯಮ್ಮೇ ಆಗುತ್ತೆ. ₹10 ಮೇಲ್ಗಡೆ ಪ್ರೀಮಿಯಂ ಇದ್ರೂ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್‌ನ ಪರ್ಸ್ಪೆಕ್ಟಿವ್‌ನಿಂದ ಕೂಡ ಒಳ್ಳೆ ಒಂದು ಕಂಪನಿ ಆಗಿದೆ. ನಿಮ್ಮ ಪೋರ್ಟ್‌ಫೋಲಿಯೋನಲ್ಲಿ ಯಾವುದೇ ಒಂದು ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಇಲ್ಲ ಅಂದ್ರೆ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್‌ನ ಪರ್ಸ್ಪೆಕ್ಟಿವ್ ಅನ್ನ ನೋಡಬಹುದಾಗುತ್ತೆ. ಸೊ ಎಲ್ಲ ಐಪಿಒ ರೀತಿಯಲ್ಲಿ ಇಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಕಂಪನಿ ಯಾವ ರೀತಿಯ ಒಂದು ಗೈಡ್‌ಲೈನ್ಸ್‌ಗಳನ್ನ ಕೊಡ್ತಿದ್ದಾರೆ ಅದರ ಬೇಸಿಸ್ ಮೇಲೆ ಲಾಂಗ್ ಟರ್ಮ್ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ನಾನು ನಿಮಗೆ ಬೆಲ್ರೈಸ್ ಇಂಡಸ್ಟ್ರೀಸ್‌ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗಳಿಗೋಸ್ಕರ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.